ನಮಸ್ಕಾರಿ RCB ಹುಲಿಗಳಿಗೆ ಬಹಳ ದಿನ ಆದ್ಮೇಲೆ ನಮ್ಮ ನಿಮ್ಮ ಭೇಟಿ. ಸೀಸನ್ ಬತ್ತಿರ್ಲ ಇನ್ನು ಮತ್ತ ಸುದ್ದಿ ಪರಕ್ರಿಪ್ಪ ಇನ್ನ IPL ಸೀಸನ್ ಸ್ಟಾರ್ಟ್ ಆಕೈತಿ. ನಮ್ ಕಡೆ ಒಂದ್ ಇಂಡಿಯಾದ ಪರಿಸ್ಥಿತಿ ಹೆಂಗದರಿ, ರಾಜಕೀಯದ ಒಂದ್ ಸೀಸನ್, ಈ ಪಿಕ್ಚರ್ ಒಂದ್ ಸೀಸನ್, ಈ IPL ಒಂದ್ ಸೀಸನ್ ಇಟ್ರಾಗ ನಾವ್ ಜೀವನ ಮುಗಿದ್ ಹೋಗ್ತಾವ. ಒಂದ್ ವರ್ಷ ಕಾಲ ಬಿಡ್ತಾವ. ಇರ್ಲಿ ಅದ ಒಪ್ಪ ಏನ್ರಿ. ಈಗೇನ್ ಮಿನಿ ಆಕ್ಷನ್ ನೋಡತಿರ್ಲ, ಅದೇನ್ ಹರಾಜ್ಮೆಂಟ್, ನಮ್ಮ ಭಾಷೆದಾಗ ಹರಾಜ್ಮೆಂಟ್ ಒಳಗ ತಲೆ ಹಾಪ್ ಆಗಕತ್ತದ. ಮತ್ತ RCB ಹಿಂಗ್ಯಾಕ್ ಮಾಡಾಕತ್ತದ ಅಂತ ನಮಗೂ ಒಂಥರ ಒಂಥರ ಗೊಂದಲ, ಏನೋ ಒಂಥರ ಭಯ, ಏನೋ ಒಂಥರ ಅಂಜಿಕೆ. ಯಾರನ್ನ ಬಿಡ್ತಾರ, ಯಾರನ್ನ ತೋತಾರ, ಅಂತದ್ ಏನಿಲ್ಲ. ಇಲ್ಲಿ ದೊಡ್ಡ ಬದಲಾವಣೆ ಏನ್ ಮಾಡಾಕತ್ತಿಲ್ಲ. ಸಣ್ಣ ಆದ್ರೂ RCB ಮಕ್ಕಳು ಸ್ಟ್ರಾಂಗ್ ಐತ್ರಿ. ಎದಕ್ ಬೇಕಾಗಿತ್ತು ಹೊಸ ಪ್ಲೇಯರ್ ತಗೋದಾಗೈತಿ. ಇತ್ತೀಚೆಗೆ ಬಾಳ ಸುದ್ದಿ ಮಾಡಾಕತ್ತದ. ಯಾಕೆ ಬೇಕಾಯ್ತು ಇವ್ರನ್ನ ಇಟ್ಕೊಂಡು ಹೊಡೆದ್ರ ಮಾನ್ಯ ಅವ್ನ ಬಗ್ಗಿಸಿ ಬಡದ್ರಲ್ಲ ಹಂಗ ಅಂತ ಎದುರಾಳ ಟೀಮ್ಗಳೆಲ್ಲ ಹೇತಾಳಿ ಹೋಗ್ಯಾರ ನಮ್ ಕೈ ಸಿಕ್ಕ ಅಂತ ಮತ್ತ ಇನ್ಯಾಕ ಸ್ಟ್ರಾಂಗ್ ಬೇಕಾಗ್ತಾವ ಹುಲಿ. ಈ ಸಲನು ಕಪ್ ಏನೈತಿರ್ಲ ನಮ್ದ ಅದಾವ ನೋನು ಸುದ್ದಿ ಪರಕ್ ಆಯ್ತ. ಇಲ್ಲಿ ಸ್ವಲ್ಪ ಹರಾಸ್ಮೆಂಟ್ ಕಡೆ ಬರೋಣ್ರಲ್ಲ, ಏನೇನ ಆತು ಏನೇನಿಲ್ಲ ಹಂಗ ಫಾಸ್ಟ್ ಆಗಿ ಎಲ್ಲ ನಿಮ್ಗೂ ಗೊತ್ತಿರ್ತದ. ಏನೋ ನಮ್ಮ ಸ್ಟೈಲ್ದಾಗ ನೋಡಿ ಬಿಡುನ್ರಿ. ನೋಡ್ರಿ ಈ ಸಲ ಮತ್ತೇನೈತಿರ್ಲ, ವೆಂಕಟೇಶ್ ಅಯ್ಯರ್ ಅವ್ರು ಬಂದ್ಬಿಟ್ಟಾರ ನಮ್ಮ ಕಡೆ. ಒಟ್ಟ 7 ಕೋಟಿಗೆ ಡೀಲ್ ಮಾಡ್ಕೊಂಡ್ಬಿಟ್ರ ವೆಂಕಟೇಶ್ ಅಯ್ಯರ್. ಈ ಪ್ಲೇಯರ್ ಹೊಡಿ ಬಡಿ ಕಡಿನ ಅದ್ ಬ್ಯಾರಿನ ಐತ. ಅವ್ನು RCB ಬಂದ್ಬೇಕಾದ್ ಏನೈತ್ರಿ, ಆಮೇಲೆ ಆ ಪ್ಲೇಯರ್ಗಳು ಲೆಕ್ಕ ಚೇಂಜ್ ಆಗಿಬಿಡ್ತದ. ಲಕ್ಕ ಚೇಂಜ್ ಆಗಿಬಿಡ್ತದ. ಮೊನ್ನೆ ಸತಿ ಸೀಸನ್ದಾಗ ವೆಂಕಟೇಶ್ ಅಯ್ಯರ್ 23 ಕೋಟಿ ಮ್ಯಾಗೇನೋ ದಾಟಿ ಹೋಗಿ ಚಿಲ್ಲರ್ ಆಗಿಬಿಟ್ಟದ. ಫುಲ್ ಹೈಯೆಸ್ಟ್ ಒಂದ್ ಮೊತ್ತಕ್ಕೆ ಸೇಲ್ ಆಗಿರತ್ತಂದ್ರೆ ಸುದ್ದಿ ಎದ್ದೈತ್ರಿ. ಬಟ್ ಅವ್ರ ಅಷ್ಟೊಂದು ಪ್ರದರ್ಶನ ಏನ್ ಕಾಣಿಸ್ಲಿಲ್ಲ ಮೊನ್ನೆ ಸೀಸನ್ದಾಗ. ಹಂಗಾಗಿ ಈ ಸತಿ 7 ಕೋಟಿ ಕೂಡ RCB ಅವ್ರು ಲಾಕ್ ಮಾಡ್ಕೊಂಡ್ಬಿಟ್ಟಾರ್ರಿ. ಅವ್ನು ಲಾಕ್ ಮಾಡಿ ನೀ ತಮ್ಮ ಏನೈತಿ RCB ಬಂದ್ ಬಿಡಿ ಕಡೆ ಏನಾಗೋದೈತಿ ತಂದ. ಇದು ಪ್ಲೇಯರ್ ಏನೈತಿ, ಇದೊಂದು ಆಲ್ರೌಂಡರ್ ಪ್ಲೇಯರ್. ಇದು ಬೌಲಿಂಗ್ ಐತಿ, ಯಾಕೋ ಫುಲ್ ಪವರ್ ಐತ್ರಿ. ಆಮೇಲೆ ಬ್ಯಾಟಿಂಗ್ ಬೀಸಾಕೈತಿ, ಹುಲಿ ಅದ ಗರ್ಜನೆ ಬ್ಯಾರೆ ಐತ್ರಿ ಅದ. ಈ ಪ್ಲೇಯರ್ ಇಂದ ಇನ್ನೊಂದು ಲಾಭ ಏನಂದ್ರ RCB ಹುಲಿನ ಫಸ್ಟ್ಗೂ ಕಳಿಸ್ರು ಹಂಗ ಗುಮ್ತಾನ, ನಡಕ ಕಳಿಸ್ರು ಹಂಗ ಗುಮ್ತಾನ, ಲಾಸ್ಟ್ ಕಳಿಸ್ರು ಹಂಗ ಗುಮ್ತಾನ. ಹಂಗಾಗಿ ಈ ಪ್ಲೇಯರ್ ನಮ್ಗಿಂತ ಪ್ಲೇಯರ್ಗಳು ಬೇಕಾಗ್ತಾವ್ರಿಪ್ಪ. ಸಿಚುವೇಶನ್ ಅಲ್ಲಿ RCB ಮ್ಯಾಚ್ ನೋಡಿರ್ಲಿ ನೀವು, ಅದು ನಮ್ ಅಭಿಮಾನಿಗಳಿಗೆ ಗೊತ್ತಾಯ್ತದ. ಯಾಕಂದ್ರ ಬಾಯಿಗೆ ಎಲ್ಲಾ ಕಡೆ ಬಂದ್ ನಿಂತಿರ್ತದ. ಆ ಟೈಮ್ದಾಗ ಗೆದ್ಕೊಂಡ್ ಬರುವಂತ ಮ್ಯಾಚ್ ಆಗಿರ್ತಾವ ನಮ್ಗೆ. ಹಂಗಾಗಿ ಸಿಚುವೇಶನ್ ಕ್ರಿಯೇಟ್ ಆದಾಗ ಅಲ್ಲಿ ಹೇಳಿಕೆ ಪ್ಲೇಯರ್ಗಳು ಬೇಕಾಗ್ತಾವ್ರಿ ನಮ್ಗೆ. ಅಂತ ಟೈಮ್ದಾಗ ಈ ವೆಂಕಟೇಶ್ ಅಯ್ಯರ್ ಅವರು ಇಂತ ಒಂದು ಪ್ಲೇಯರ್ಗಳು ನಮ್ಗೆ ಹೆಲ್ಪ್ ಆಕಾವ್ರಿ. ಮತ್ತ ನಡಕಟ್ಟ ಸ್ವಲ್ಪ ಯಾಕತ್ತದ ಮಿಡಲ್ ಓವರ್ ಅಂತಿರ್ಲಿ ನೀವು. ಅವಾಗ ರಜತ್ ಪಡಿದವ್ರು ಬಾಳ ಹೋರಾಟ ಮಾಡ್ತಾರ. ಅವಾಗ ಇಂತ ಪ್ಲೇಯರ್ ಸ್ವಲ್ಪ ಕೈ ಜೋಡಿಸ್ತದ, ಅದು ಮತ್ತೆ ನೆಕ್ಸ್ಟ್ ಲೆವೆಲ್ದಾಗ ಹೋಗ್ತದ. ಹಂಗಾಗಿ ಈ ಸತಿ ಅವನು ಸುದ್ದಿ ಪರಕ ಆಗಿಬಿಟ್ಟೈತಿ. ಇನ್ನ ಮಂಗೇಶ್ ಯಾದವ್ ಅಂತಾರೆ, ಈ ಪ್ಲೇಯರ್ 5.5 ಕೋಟಿ 5 ಕೋಟಿ ಕೊಂಡ್ಕೊಂಡಾರ್ಥ ಸುದ್ದಿ ಅದ. ಇದು ಸ್ವಲ್ಪ ಹೆಸರು ಹೊಸಾದ್ರಿ, ಮುಖಾನು ಹೊಸಾದ್ರಿ. ಬಟ್ ಈ ಪ್ಲೇಯರ್ ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡುದಾದ್ರಿ, ಈ ಪ್ಲೇಯರ್ ಫುಲ್ ಬ್ಯಾಂಕ್ರಿಪ್ಪ. ಎಡಗೈ ಬೌಲರ 145 ಕಿಲೋಮೀಟರ್ ವೇಗದಾಗ ಬಾಲ್ ಅನ್ನ ಹಾಕುವಂತ ವ್ಯಕ್ತಿ. ಇಂತ ಬಾಲರ್ಗಳು ಬೇಕಾಗ್ತಾವ. ಕೆಲವೊಂದ್ಸತಿ ಬೋಲ್ಡ್ಗಳು ಕೆತ್ತ ಹಾರ್ಬೇಕಂದ್ರ ಮತ್ತ ಅಲ್ಲಿ RCB ಧ್ವಜ ಹಾರ್ಬೇಕಾದ್ರೆ ಇಂಥ ಪ್ಲೇಯರ್ಗಳು ಬೇಕಾಗ್ತಾವ್ರಿ. ಹಂಗಾಗಿ ಈ ಪ್ಲೇಯರ್ ಯಶ್ ದಯಾಳ್ ಅವರ ಜಾಗದಾಗ ತುಂಬ್ಕುವಂತ ಪ್ರಯತ್ನ ರೀ. ಅಂದ್ರ ಆ ಟೈಮ್ದಾಗ ಇಲ್ಲಿಲ್ಲ ಅಂದ್ರೆ ನಡೀತದ. ಆ ಟೈಮ್ದಾಗ ಹೆಚ್ಚ ಕಡಿಮೆ ಬೇಕಾಗ್ತದ. ಇದೊಂದು ಪ್ಲೇಯರ್ಗಳು ಇಟ್ಟು ಬಿಟ್ಟಾರ. ಯಾಕಂದ್ರೆ ಯಶ್ ದಯಾಳ್ ಅವರು ಸ್ವಲ್ಪ ಗ್ರೌಂಡ್ ಒಳಗ ಮ್ಯಾಚ್ ಆಡೋಕಿಂತ ಗ್ರೌಂಡ್ ಹೊರಗೆ ಹೆಚ್ಚು ಮ್ಯಾಚ್ ಆಡ್ಯಾರ್ತಾರೆ. ಹಂಗಾಗಿ ಅದ್ರ ಪೋಕ್ಸೋ ಕಾಯ್ದೆಗಳು 2 ಅದಾರ ಅವ್ರ ಮ್ಯಾಗ. ಸ್ವಲ್ಪ ಎಮರ್ಜೆನ್ಸಿ ಅಂತಂದ ಬೇಕಾಗ್ತಾವ. ಮತ್ತ ಬೇಕಲ್ಲ ಕಡಿ ಬಡಿ ಬೌಲಿಂಗ್ ಅಟ್ಯಾಕ್ದಾಗ ಒಂದು ಹುಲಿ ಬೇಕಂತಂದ ಇದೊಂದು ಪ್ಲೇಯರ್ ತಂದ ಇಟ್ಟ. ಇನ್ನೊಂದು ಬಹಳ ಖುಷಿ ವಿಚಾರ ಏನಂದ್ರ ರೀ, 75 ಲಕ್ಷ ರೂಪಾಯಿಕ ಸ್ವಸ್ಥರಾಗ ಮಸ್ತ್ ಅಂತಿರ್ಲಿ ಹಂಗ ಜೋಡನ್ ಕಾಕ್ಸ್ ಅವ್ರನ್ನ ಖರೀದಿ ಮಾಡ್ಕೊಂಡಾರ. ಅವ್ರು ಫುಲ್ ಕಡಿ ಬಡಿ ಪ್ಲೇಯರ್ ರೀ. ಉದಾಹರಣೆಗೆ ಈ ಪಿನ್ ಸಾಲ್ಟ್ ಇಲ್ರಿ, ಆ ರೇಂಜ್ಗೆ ಬಡಿಯುವಂತ ಪ್ಲೇಯರ್ ಬಂದ್ರ. ಆ ಮನಿ ಸತಿ ಪಿನ್ ಸಾಲ್ಟ್ ಅವರ ಯಾವ ತರ ಚಚ್ಚಿರೋ ಅಂತ ನಿಮಗ್ ಗೊತ್ತಾಯ್ತಿರ್ಲ. ಕಪ್ ಗೆಲ್ಲೋಕ ಅವರು ಒಂದೆಲ್ಲೋ ಕೈ ಜೋಡಿಸ್ರಪ್ಪ ಅಂದಾಗ ಈ ಪ್ಲೇಯರ್ ಬೇಕಾಗ್ತಾವ. ಕೆಲವೊಂದ್ ಟೈಮ್ದಾಗ ಏನಾಗ್ತಾವ್ರಿ, ಆ ಸಿಚುವೇಶನ್ಗಳು ಹಂಗ ಬರ್ತಾವ. ಹೊಡಿ ಬಡಿ ಕಡಿ ಬೇಕಾಗ್ತಾವ. ಕೆಲವೊಂದ್ ಪ್ಲೇಯರ್ಗಳು ಬಾಡ್ಲಿ ಮಚ್ಚಿ ಬೀಸಾಕತ್ತ, ಸಾರಿ ಕ್ರಿಕೆಟ್ ಬ್ಯಾಟ್ ಬೀಸಾಕತ್ರ ಅವನು ಹಂಗ ಎದುರಾಳಿ ಮುಕ್ಳಾಗ ನೀರ್ ಅದಕ್ಕೆ ಇಂತ ಪ್ಲೇಯರ್ಗಳು ಬೇಕಾಗ್ತಾವ. ಈ ಸತಿ ಏನೈತಿಲ್ಲ ಫುಲ್ ಪವರ್ ರೀಪ್ಪ ಅವ್ನ ಪ್ಲೇಯರ್ಗಳು. ನೋಡ್ರಿ ಈಗ ನಮ್ಗೆ ಯಾಕೋ ಅಂಜಿಗೆ ಬರ್ಲಾಕತ್ತದ. ಅವ್ನು ಹೇಳ್ತಿ ಪ್ಲೇಯರ್ಗಳು ಎಲ್ಲಿ ಏನಾಗ್ತದ ಗೊತ್ತಿಲ್ಲ, ಎಲ್ಲಿ ಹಾರ್ತಾವ ಗೊತ್ತಿಲ್ಲ. ಈ ಸತಿ ನಮ್ಮ ಟೀಮ್ ನೋಡಿ ಮತ್ತ ಅವ್ನು ಬಾಳ್ ಕೆಟ್ಟ ಐತ್ರಿ ನಮ್ಮ ಟೀಮ್. ಮತ್ ಇನ್ನೊಂದ್ ಯಾವ್ದೋ ಪ್ಲೇಯರ್ ತಗೊಂಡಾರ, ತಲ್ಯಾಗ ಹೆಸರುಗಳು ಬರಬಾರ್ಲಿ ಇರ್ಲ ಅವೆಲ್ಲ ಹಿಂದಾಗಿ ನೋಡ್ ಎಲ್ಲ ಒಂದು ಸ್ಕ್ವಾಡ್ ರೆಡಿ ಆದ್ಮ್ಯಾಕ ಅದೇನತ್ತ ನೋಡೋಣ್ರಿ. ಇನ್ನ ಸ್ವಲ್ಪ ನಮ್ಮ ಆಪೋಸಿಟ್ CSK ವಿಚಾರಕ್ಕೆ ಬರೋಣ್ರಿ.
CSK ಸದ್ಯಕ್ಕೆ ಏನೈತ್ರಿ ಸ್ವಲ್ಪ ಪರಿಸ್ಥಿತಿ ಕೆಟ್ಟವ್ರಿ ಪಾಪ. ಯಾಕಂದ್ರ ನಾವ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗ್ತದ. ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ರಿ. ಆ ಏನಾಗಿದ್ರಿ ಆ ಕಡೆ ತಲಾ ಒಂದ ಹೋರಾಟ ಕೆಟ್ಟ ಹೋರಾಟ ಮಾಡಾಕತ್ತದ. ಈ ಸತಿ ಆಕ್ಷನ್ದಾಗು ಕೆಲವೊಂದು ಪ್ಲೇಯರ್ಗಳು ಕೊಂಡ್ಕಾಕೋದು ನೋಡ್ರ ಬಹುಶಃ MS ಧೋನಿ ಅವ್ರ ಪ್ಲಾನ್ ಅನ್ಸಾಕತ್ತದ. ಅನ್ಕ್ಯಾಪ್ಡ್ ಪ್ಲೇಯರ್ಗಳನ್ನ ಜಾಸ್ತಿ ರೊಕ್ಕ ಕೊಟ್ಟು ಕೊಂಡ್ಕಾಕತ್ತಾರ. ಅಂದ್ರ ಇದ್ರ ಅರ್ಥ ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ನಿಮ್ಗೆ ಗೊತ್ತಾಗ್ಬೋದಲ್ರಿ. ಎಲ್ಲಿ ಇಂಟರ್ನ್ಯಾಷನಲ್ ದಾಗ ಆಡಲ್ದಂತ ಇರುವಂತ ಪ್ಲೇಯರ್ಗಳು ಅನ್ಕ್ಯಾಪ್ಡ್ ಪ್ಲೇಯರ್ ಅಂತ ನಾವು ಕರಿತೀವಿ. ಹಂಗಾಗಿ ಆ ಅವ್ರ ಮ್ಯಾಗ ಜಾಸ್ತಿ ಸ್ವಲ್ಪ ಫೋಕಸ್ ಮಾಡಾಕತ್ತದ. ಇನ್ನು ಅವ್ರ ಕಡೆ ರವೀಂದ್ರ ಜಡೇಜಾನು ಆ ಕಡೆ ರಾಜಸ್ಥಾನಕ್ಕೆ ಏನೋ ಹಾದಿರ್ತ ಸುದ್ರಿ. ಇನ್ನು ಅವ್ರ ಕಡೆ ಯಾರ್ಕರ್ ಕಿಂಗ್ ಅಂತ ಕರ್ಸ್ಕೊಂಡಿರೋಂತ ಪತಿರಾಣನು ಆ ಕಡೆ ಹೋಗ್ಬಿಟ್ಟಾರ. ಹಂಗಾಗಿ ಈ ಸತಿ CSK ಪರಿಸ್ಥಿತಿ ಸ್ವಲ್ಪ ಉಗ್ದಾದ. ಇರ್ಲಿ ಅವ್ನು ನೋಡಿ ಏನಾಗೋದು. ನಮ್ಮ ಟೀಮ್ ಬಗ್ಗೆ ಆಟ ಮಾತಾಡ್ರಿ. ನಮ್ ಕಡೆ ಲಿವಿಂಗ್ ಸ್ಟನ್ ಒಬ್ರು ಇದ್ರಿ. ಮೊನ್ನೆ ಸತಿ ಯಾಕೋ ಹಂಗಂಗ ಮಾಡಿ ಬಾಳ ಚಾನ್ಸ್ ಕೊಟ್ ನೋಡ್ರಿ. ಮತ್ ನಮ್ಮ RCB ಅವು ಚಟ್ ಚಾನ್ಸ್ ಕೊಟ್ ನೋಡ್ರು. ಆದ ಲಿವಿಂಗ್ ಸ್ಟನ್ ನನಗೆ ಯಾಕೋ ಆಗಾಕೈತಿಲ್ಪ. ಐ ಡೋಂಟ್ ಲೈಕ್ ಇಟ್ ಅಂದ್ರೆ ಅದಕ್ಕೆ ಈ ಸತಿ ನೀವು ಐ ಡೋಂಟ್ ಲೈಕ್ ಇಟ್ ಅಂತಂದ ಕಳಿಸಿ ಫಸ್ಟ್ನೇ ರೌಂಡ್ದಾಗ ಅನ್ಸೋಡಾದ್ರು. 2ನೇ ರೌಂಡ್ದಾಗ ಯಾರೋ ಮತ್ತ ಅಪ್ಪ ಒಂದ್ 10 ಕೋಟಿ 12 ಕೋಟಿ ಕಣ್ಕೊಂಡಿರ್ತ ಏನೋ ಸುದ್ದಿ ಅದ. ಹೆತ್ತ ಕಡಿಮೆ ಆಗ್ತದ ಅಂತ ಆಟ ಹೊಟ್ಟೆ ಹಾಕೊಂಡ್ಬಿಟ್ರೆ. ಹಿಂಗಾಗಿ ನಾವು ಪ್ಲೇಯರ್ ಏನೈತಿಲ್ಲ ಫುಲ್ ಬ್ಯಾಂಕ್ ಐತ್ರಿ. ಈ ಕಡೆ ಮತ್ತೆ ಸ್ವಲ್ಪ ಮನ್ಯ ಸತಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಬೌಲಿಂಗ್ ಥ್ರೂ ಸ್ವಲ್ಪ ವೀಕ್ ಅದ ಅನ್ನಕತ್ತ. ಅದೇನು ಸುಧಾರಣೆ ಆಗ್ತದ ನೋಡ್ಬೇಕ್ರ. ಆಯ್ತು. ಈ ಕಡೆ ನಮ್ ಕಡೆ ಭುವಿ ಅಂತೂ ಫುಲ್ ಪವರ್ ಅದಾರ. ಇನ್ನು ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡಂಗಿಲ್ರಪ್ಪ. ಮಾನ್ಯ ಸೀಸನ್ದಾಗ ಅವ್ರ ಪರ್ಫಾರ್ಮೆನ್ಸ್ ಹಂಗಿತ್ತು. ಬ್ಯಾಟಿಂಗು ಹಂಗತ್ತು, ಬೌಲಿಂಗು ಹಂಗತ್ತು. ಬೇಕಂತ ಟೈಮ್ದಾಗ ವಿಕೆಟ್ಗಳು ಮೊದಲಿಂದನು ಫಸ್ಟ್ನೇ ಮ್ಯಾಚ್ ದಿಂದ ಲಾಸ್ಟ್ನೇ ಮ್ಯಾಚ್ ಅವ್ರು ಹಂಗ ಹೋರಾಟ ಮಾಡಿದ್ರಿ. ಇನ್ನು ಕೆಲವೊಂದಿಷ್ಟ ಬದಲಾವಣೆ ಆಗ್ತಾವೋ ಏನು ನೋಡ್ಬೇಕ್ರಿಪ್ಪ. ಇನ್ನೇನೈತಿರ್ಲ ಈ ಸತಿನು ಕಪ್ಪ ನಮ್ಮದಾಯ್ತು. ಇನ್ನು ಜಾಸ್ತಿ ಕೊರಿದ್ ಬ್ಯಾಡ್ರಪ್ಪ. ಕೊರಿದ್ ಬ್ಯಾಡ್ರಿ ಅವ್ನೇನ ಇನ್ ಮ್ಯಾಚ್ ಚಾಲೋ ಆದ್ಮಕ ಬರೋಣ ಅನ್ಸಾಕತ್ತದ. ನನ್ಗೆ ಯಾಕೋ ಮ್ಯಾಚ್ ಚಾಲೋ ಹೋದ್ನ ಆಗಿರ್ತಾವ ಅಡ್ವಾನ್ಸ್ ವಿಡಿಯೋ ಬರ್ತದ. ಎಲ್ಲಾ RCB ಅಭಿಮಾನಿಗಳಿಗಿರೋ ನಮಸ್ಕಾರ. ಹಂಗನೆ ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಫಾಲೋ ಹೋಗಿ.